ಹಣದ ಅಮಲು, ಅಳತೆಗೂ ಮೀರಿದ ಜನಪ್ರಿಯತೆ, ಸುತ್ತಲೂ ಮೊಳಗುವ ಜೈಕಾರದ ನಶೆ, ನಾನೇನು ಮಾಡಿದರೂ ಬಚಾವ್ ಆಗ್ಬಿಡ್ತೀನಿ ಎನ್ನುವ ಅಹಂಕಾರ, ಎಲ್ಲವನ್ನೂ ನೆತ್ತಿಗೇರಿಸಿಕೊಂಡರೆ ಏನಾಗುತ್ತೆ ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರದಂತೆ ನಿಲ್ಲುವುದು ದರ್ಶನ್ ಎಂಬ ಆರ್ಡಿ ನಾಯಕನ ಬದುಕು. ಇಂತಹ ದರ್ಶನ್ ಈಗ ಜೈಲಿನಲ್ಲಿದ್ದಾರೆ. ನಿಜ, ದರ್ಶನ್ ಕೇವಲ ಆರೋಪಿ ಮಾತ್ರ, ಇನ್ನು ಅಪರಾಧಿ ಎಂದು ಸಾಬೀತಾಗಿಲ್ಲ. ಹಾಗಂತ ಈ ಪ್ರಕರಣದಲ್ಲಿ ದರ್ಶನ್ ಬಾಕಿಯಾಗಿಯೇ ಇಲ್ಲ ಎಂಬ ವಾದ ಮಾಡುವಂತೆಯೂ ಇಲ್ಲ. ಯಾಕೆಂದರೆ ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದಿದ್ದು ಇದೇ ದರ್ಶನ್ ಫರ್ಮಾನು ಹೊರಡಿಸಿದ ನಂತರವೇ. ಆದರೆ ಈ ಕಹಿ ಸತ್ಯವನ್ನು ಕೂಡ ಒಪ್ಪಲು ಅನೇಕರು ತಯಾರಿಲ್ಲ. ಅಭಿಮಾನಿಗಳ ಕತೆ ಬಿಡಿ, ಚಿತ್ರರಂಗದಲ್ಲಿ ದರ್ಶನ್ ಈ ಕೆಲಸವನ್ನೆಲ್ಲ ಮಾಡಲು ಸಾಧ್ಯವೇ ಇಲ್ಲ ಎಂಬ ವಾದ ಮಾಡುವ ಒಂದು ವರ್ಗವೂ ಇದೆ. ಇದರ ನಡುವೆ ಕನ್ನಡ ಚಿತ್ರರಂಗದ ನಟ ರಾಕ್ಷಸ ಡಾಲಿ ಧನಂಜಯ್ ದರ್ಶನ್ ಪ್ರಕರಣದ ಬಗ್ಗೆ ಇದೇ ಮೊದಲ ಬಾರಿ ಮಾತನಾಡಿದ್ದಾರೆ. ತಮ್ಮ ನೋವು, ಹತಾಶೆ ಮತ್ತು ಸಂಕಟವನ್ನು ಹೊರಹಾಕಿದ್ದಾರೆ. ಅಲ್ಲಿ ಒಂದು ದುರಂತ ಆಗಿದೆ, ಒಂದು ಜೀವ ಹೋಗಿದೆ, ಒಂದು ತಪ್ಪಾಗಿದೆ. ಆ ಮನುಷ್ಯನ ತಂದೆ ತಾಯಿ ಮುಖ ನೋಡಿದಾಗ, ಆ ಮನುಷ್ಯನ ಪತ್ನಿಯ ಮುಖ ನೋಡಿದಾಗ ಖಂಡಿತ ಯಾರಿಗಾದರೂ ಬೇಜಾರು ಆಗುತ್ತೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಆ ಜೀವಕ್ಕೆ ಏನ್ ನ್ಯಾಯ ಸಿಗಬೇಕು ಅದು ಸಿಗಲೇಬೇಕು ಎಂದಿದ್ದಾರೆ ಡಾಲಿ. ಮುಂದುವರೆದು ಮಾತನಾಡಿರುವ ಡಾಲಿ ಧನಂಜಯ್, ಈ ಕೇಸಿನಲ್ಲಿ ಸಂತ್ರಸ್ತ ನಮ್ಮನೆಯವರೋ ನಿಮ್ಮನೆಯವರೋ ಆಗಿದ್ದರೆ ಬೇಜಾರಾಗುತ್ತದೆ. ಹಾಗೆ ಆರೋಪ ಯಾರ ಮೇಲೆ ಬಂದಿದೆಯೋ ಅವರು ಕೂಡ ನಮ್ಮನೆಯವರಾಗಿದ್ದಾಗ ನಮಗೆ ಅಥವಾ ನಿಮಗೂ ಕೂಡ ಬೇಜಾರಾಗುತ್ತದೆ ಅಲ್ವಾ ಎಂಬ ಮರುಪ್ರಶ್ನೆಯನ್ನು ಹಾಕಿದ್ದಾರೆ. ಈ ವಿಷಯ ಗೊತ್ತಾದಾಗ ನಾನು ಕೂಡ 2 ದಿನ ತುಂಬಾ ಬೇಜಾರು ಮಾಡಿಕೊಂಡೆ. ಒಂದು ಕಡೆ ಆ ಜೀವಕ್ಕೆ ಸ್ಪಂದಿಸಿದರೆ, ಇನ್ನೊಂದು ಕಡೆ ನಾವು ತುಂಬಾ ಅಭಿಮಾನದಿಂದ ಪ್ರೀತಿಸಿದವರು. ಇಂಥ ಕೇಸ್ನಲ್ಲಿ ಅವರ ಹೆಸರು ಕೇಳಿದಾಗ ಖಂಡಿತ ಬೇಜಾರು, ಕೋಪ ಎಲ್ಲವೂ ಬಂದಿರುತ್ತದೆ ಎಂದು ಕೂಡ ಹೇಳಿದ್ದಾರೆ ಡಾಲಿ. ನಾನು ಎಮೋಷನಲ್ ಆಗಿಯೇ ಮಾತನಾಡುತ್ತಿದ್ದೇನೆ. ಪಟ್ಟಣಗೆರೆ ಶೆಟ್ನಲ್ಲಿ ಆಗಿರುವುದನ್ನು ಯಾರು ಸಮರ್ಥನೆ ಮಾಡಿಕೊಳ್ಳಲು ಆಗುವುದಿಲ್ಲ ಎಂದಿರುವ ಡಾಲಿ ಧನಂಜಯ್, ಕೆಲವೊಂದರ ಬಗ್ಗೆ ಏಕಾಂಗಿಯಾಗಿ ಹೋರಾಡಬೇಕು. ನಾವು ಯಾರು ಆ ಕೃತ್ಯವನ್ನು ಸಮರ್ಥನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆಗಿರುವ ಕೃತ್ಯವನ್ನು ಖಂಡಿಸಬಹುದಷ್ಟೇ ಎಂದಿದ್ದಾರೆ. ಇನ್ನು ಇಲ್ಲಿ ಯಾವುದನ್ನು ಸಮರ್ಥನೆ ಮಾಡುವುದಕ್ಕೆ ಆಗುವುದಿಲ್ಲ. ಎಲ್ಲದಕ್ಕೂ ಕಾನೂನಿದೆ. ಅದರ ಮೂಲಕ ಏನು ಆಗಬೇಕೋ ಅದು ಆಗುತ್ತದೆ. ಅದರ ನಡುವೆ ನಾವು ಏನು ಮಾತನಾಡಿದರೂ ಉಪಯೋಗ ಇಲ್ಲ ಅಂತ ಅನಿಸುತ್ತದೆ ಎಂದಿರುವ ಡಾಲಿ ಧನಂಜಯ್, ನಾವು ಯಾರು ಅಲ್ಲಿ ಏನಾಯಿತು ಅನ್ನೋದನ್ನು ನೋಡಿಲ್ಲ. ಅದು ಕಾನೂನಿಗೆ ತಿಳಿದಿರುತ್ತದೆ. ಅವರ ಸಹೋದರನಾಗಿ ಹೇಳುತ್ತಿದ್ದೇನೆ, ಅವರ ಕಡೆಯಿಂದ ತಪ್ಪಾಗಿದ್ದರೆ ಖಂಡಿತ ಶಿಕ್ಷೆಯಾಗಲಿ ಎಂದು ಹೇಳಿದ್ದಾರೆ.